ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಬುಲ್ಶಿಟ್ ರಾಕ್ ಅವರ ಬಗ್ಗೆ ಮಾತಾಡೋದಾದ್ರೆ ನಿಜವಾಗ್ಲೂ ಇದೇ ರೀತಿ ಕರಿಬೇಕು. ಯಾಕಂದ್ರೆ ಆ ವ್ಯಕ್ತಿನ ನೋಡಿದ್ರೆ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ ಗುರು. ಇಂಟರ್ನೆಟ್ ಅಲ್ಲಂತೂ ಫ್ಯಾನ್ಸ್ ಗಳು ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದ್ದಾರೆ ನಮ್ಮ ರಾಕ್ ಅವರ ಮೇಲೆ. ಯಾಕೆ ಅವರು ರಸಲ್ ಮೇನಿಯಾಗೆ ಬರಲಿಲ್ಲ ಅಂತ ಡಬ್ಲ್ಯೂ ಅವರು ಕೂಡ ಅಡ್ವರ್ಟೈಸ್ ಮಾಡಿದ್ರು, ಟೀಸ್ಗಳನ್ನ ಮಾಡ್ತಾ ಇದ್ರು. ಈ ಒಂದು ಟೈಮಲ್ಲಿ ರಾಕ್ ಅವರು ಬರಲಿಲ್ವಲ್ಲ, ರಾಕ್ ಅವರ ಮೇಲೆ ಸಿಕ್ಕಾಪಟ್ಟೆ ಹೇಟ್ ನಮಗೆ ಇಂಟರ್ನೆಟ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಇದನ್ನೆಲ್ಲ ನೋಡ್ತಾ ಇದ್ರೆ ನಮ್ಮ ಡೇವ್ ಮೆಲ್ಸನ್ ಅವರು ಅಪ್ಡೇಟ್ ಕೊಟ್ಟಿದ್ರಲ್ಲ, ಆ ಒಂದು ಅಪ್ಡೇಟು ನಿಜ ಅಂತ ಅನಿಸ್ತಾ ಇದೆ. ಅವರು ಕಳೆದ ವರ್ಷ ಮುಗಿದ ಕೂಡಲೇ ರಸಲ್ ಮೇನಿಯಾ 40 ಮುಗಿದು ಸ್ವಲ್ಪ ದಿನ ಆದ್ಮೇಲೆ ಅಪ್ಡೇಟ್ ಕೊಟ್ಟಿದ್ರು, ರಾಕ್ ಅವರು ರಸಲ್ ಮೇನಿಯಾ 41 ನಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ ಅಂತ. ಅದಾದ್ಮೇಲೆ ನಮ್ಮ ರಾಕ್ ಅವರೇ ಒಬ್ಬ ಫ್ಯಾನ್ ನ ಕಮೆಂಟಿಗೆ ರಿಪ್ಲೈ ಕೊಟ್ಟಿದ್ರು, ನೀವು ಆ ಬುಲ್ಶಿಟ್ ಗಳನ್ನೆಲ್ಲದನ್ನು ಕೂಡ ನಂಬೋದಕ್ಕೆ ಹೋಗ್ಬೇಡಿ ಅಂತ. ಆಗ ನಾವು ರಾಕ್ ಅವ್ರನ್ನ ನಂಬಿದ್ವಿ. ಈಗ ರಾಕ್ ಅವರೇ ಬುಲ್ಶಿಟ್ ಅಂತ ನಮಗೆ ಗೊತ್ತಾಗ್ತಾ ಇದೆ. ಯಾಕಂದ್ರೆ ನಾವಿವಾಗ ರಾಕ್ ಅವರು ಹೇಳ್ದಂತಹ ಬುಲ್ಶಿಟ್ ನ ನಂಬೋದು, ಡೇವ್ ಮೆಲ್ಸನ್ ಅವ್ರನ್ನ ನಂಬೋದು, ಬಟ್ ಈ ಬುಲ್ಶಿಟ್ ರಾಕ್ ಅವ್ರನ್ನ ನಂಬೋದಕ್ಕೆ ಆಗೋದಿಲ್ಲ. ಎಲಿಮಿನೇಷನ್ ಚೇಂಬರ್ ಅಲ್ಲಿ ಬಂದಿದ್ದಕ್ಕೆ ಕಾರಣರಾದ್ರು ಏನ್ ಗುರು? ನಿಜವಾಗ್ಲೂ ಬರ್ತೀರಾ ಹೋಗ್ತೀರಾ, ಬರ್ತೀರಾ ಹೋಗ್ತೀರಾ, ಸ್ಟೋರಿ ಲೈನ್ಗೆ ಯಾವುದೇ ರೀತಿಯ ಲಿಂಕ್ ಇಲ್ಲ. ಮನ್ಸಿಗೆ ಬಂದಾಗ ಹೋಗೋದು, ಮನ್ಸಿಗೆ ಬಂದಂಗೆ ಬರೋದು, ಈ ರೀತಿ ಆಗ್ಬಿಟ್ಟೈತೆ ನಮ್ಮ ರಾಕ್ದು. ಈ ರೀತಿ ಮಾಡೋದಾದ್ರೆ ಬರೋದೇ ಯಾಕೆ ಗುರು? ಸ್ಟೋರಿ ಲೈನ್ ಅಲ್ಲಿ ಇನ್ವಾಲ್ವ್ ಮಾಡ್ಬಿಟ್ಟು ಅದನ್ನ ಅರ್ಧಂಬರ್ಧಕ್ಕೆ ಸ್ಟೋರಿನ ನಿಲ್ಸೋದ್ಯಾಕೆ? ನಿಜವಾಗ್ಲೂ ನನಗಂತೂ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇದೆ. ಸದ್ಯಕ್ಕೆ ನಮ್ಮ ರಾಕ್ ಅವರು ರಸಲ್ ಮೇನಿಯಾದಲ್ಲಿ ನಮಗೆ ನೋಡೋದಕ್ಕೆ ಸಿಕ್ಕಿಲ್ವಲ್ಲ, ಇದರಲ್ಲಿ ನನ್ನ ರೀತಿನ ಇಂಟರ್ನೆಟ್ ಅಲ್ಲಿ ಸಿಕ್ಕಾಪಟ್ಟೆ ಫ್ಯಾನ್ಸ್ ಗಳು ಕೋಪ ಮಾಡ್ಕೊಂಡಿದ್ದಾರೆ. ಅಂಡ್ ಟ್ರಾವಿಸ್ ಸ್ಕಾಟ್ ನ ಯಾವ ಗುರು ಕರ್ಸೋದಕ್ಕೆ ಹೇಳಿದ್ದು? ಅವ್ನು ಯಾರು ಅಂತ ಕರ್ಸೋದ್ರಿ? ಮೇನ್ ಇವೆಂಟ್ ನ ಸಂಪೂರ್ಣವಾಗಿ ಹಾಳು ಮಾಡಿದ್ರಲ್ಲ ನೀವು. ನಿಜವಾಗ್ಲೂ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ ಗೈಸ್. ಫ್ಯೂಚರ್ ಅಲ್ಲಿ ಬರ್ಬೋದು, ಬಟ್ ಬಂದ್ರೆ ಏನ್ ಪ್ರಯೋಜನ? ಇಂತ ಮೇನ್ ಬರ್ಬೇಕಾಗಿರ್ತಕ್ಕಂತಹ ಜಾಗದಲ್ಲೇ ಬಂದಿಲ್ಲ ಅಂದ್ರೆ ಫ್ಯೂಚರ್ ಅಲ್ಲಿ ಬಂದು ಏನ್ ಪ್ರಯೋಜನ ಅಲ್ವಾ? ಊಟಕ್ಕೆ ಇಲ್ದಿರೋ ಉಪ್ಪಿನಕಾಯಿ ಏನಕ್ಕೆ ಅಲ್ವಾ? ಸೊ ಅದಕ್ಕೆ ನನಗೊಂದು ಕೋಪ ಬರ್ತಾ ಇದೆ. ಅದನ್ನ ಬಿಟ್ಟು ಹಾಕಿದ್ರೆ ನಾಳೆ ಮಂಡೇ ನೈಟ್ರು ಅನ್ನ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ರಾ ಆಫ್ಟರ್ ರಸಲ್ ಮೇನಿಯಾ ಡಬ್ಲ್ಯೂ ಅವರು ಪ್ರತಿ ರಾ ಆಫ್ಟರ್ ರಸಲ್ ಮೇನಿಯಾದಲ್ಲೂ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಸರ್ಪ್ರೈಸ್ ಗಳನ್ನ ಮಾಡ್ತಾರೆ. ಅದೇ ರೀತಿ ಬುಕ್ಕಿಂಗು ಕೂಡ ಇರುತ್ತೆ. ಮೊದಲನೇದಾಗಿ ನಮ್ಮ ಜಾನ್ ಸಿನಾ ಅವರು ನಮಗೆ ಮಂಡೇ ನೈಟ್ ರಾ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಅವರೇ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ, ನಾಳೆ ಮಂಡೇ ನೈಟ್ ರಾ ನ ಎಲ್ಲರೂ ಕೂಡ ನೋಡಿ. ಯಾಕಂದ್ರೆ ನಾನು ಯಾವ ರೀತಿ ರೆಸ್ಲಿಂಗ್ ನ ರಿಯೂಂಡ್ ಮಾಡ್ತೀನಿ ಅಂತ ನಿಮ್ಮೆಲ್ಲರಿಗೂ ಕೂಡ ಗೊತ್ತಾಗುತ್ತೆ ಅಂತ ನಮ್ಮ ಜಾನ್ ಸಿನಾ ಅವರು ಹೇಳಿದ್ದಾರೆ. ಸೊ ರೆಸ್ಲಿಂಗ್ ನ ಅವರು ಹಾಳು ಮಾಡ್ತಾರಂತೆ ನಾಳೆ ಮಂಡೇ ನೈಟ್ ರಾ ಅಲ್ಲಿ ಬಂದು. ಗೊತ್ತಿಲ್ಲ ನಮ್ಮ ಜಾನ್ ಸಿನಾ ಅವರು ಏನ್ ಮಾಡ್ತಾರೆ ಅಂತ. ಆ ಒಂದು ಚಾಂಪಿಯನ್ಶಿಪ್ ಬೆಲ್ಟ್ ನ ಅವರು ಕಂಪ್ಲೀಟ್ ಆಗಿ ಮನೆಗೆ ತಗೊಂಡೋಗಿ ಇಟ್ಬಿಟ್ಟು ಚಾಂಪಿಯನ್ಶಿಪ್ ಇಲ್ದಲೇ ನಮಗೆ ನೋಡೋದಕ್ಕೆ ಸಿಗ್ತಾರ, ಅಥವಾ ಹೊಸ ಚಾಂಪಿಯನ್ಶಿಪ್ ಬೆಲ್ಟ್ ನ ಏನಾದ್ರು ತಗೊಂಡ್ ಬರ್ತಾರ, ಅಥವಾ ಒಂದು ಚಾಂಪಿಯನ್ಶಿಪ್ ಬೆಲ್ಟ್ ನ ಕಸದ ಬುಟ್ಟಿಗೆ ಏನಾದ್ರು ಎಸಿತಾರ, ಅಥವಾ ನಾಳೆ ಮಂಡೇ ನೈಟ್ ರಾ ಅಲ್ಲೇನೆ ನಾನು ಇನ್ ಮುಂದೆ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ, ನಾನು ಈಗಲೇನೆ ಮನೆಗೆ ಹೋಗ್ತಾ ಇದ್ದೀನಿ, ಯಾಕಂದ್ರೆ ನನಗೆ ಬೇಕಾಗಿರೋದು ಈ ಒಂದು ಚಾಂಪಿಯನ್ಶಿಪ್ ಇದು ಸಿಕ್ಕಿದೆ ಅಂತ ಏನಾದ್ರು ಮನೆಗೆ ಹೋಗ್ತಾರ ಅಂತ ನೋಡೋದಕ್ಕೆ ನಾವು ಕಾಯಲೇಬೇಕು. ಮನೆಗೆ ಹೋಗೋದಿಲ್ಲ ಅಂತ ಅನ್ಕೋತೀನಿ, ಯಾಕಂದ್ರೆ ಡಬ್ಲ್ಯೂ ಅವರು ನಮ್ಮ ಜಾನ್ ಸಿನಾ ಅವ್ರನ್ನ ಅಕ್ಟೋಬರ್ ತಿಂಗಳಿಗೆ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದೆ. ಬರೀ ಅಕ್ಟೋಬರ್ ತಿಂಗಳಿಗೆಲ್ಲ ಗಾಯ್ಸ್, ಬ್ಯಾಕ್ಲ್ಯಾಶ್ಗೂ ಕೂಡ ಅನೌನ್ಸ್ ಮಾಡಿದ್ದಾರೆ. ಬ್ಯಾಕ್ಲ್ಯಾಶ್ಗಿಂತ ಮುಂಚೆ ಒಂದು 3-4 ಸ್ಮ್ಯಾಕ್ ಡೌನ್ ಗಳಿಗೆ ನಮ್ಮ ಜಾನ್ ಸಿನಾ ಅವರು ಬರ್ತಾ ಇದ್ದಾರೆ. ರಿಟೈರ್ಡ್ ಅಂತೂ ಆಗೋದಿಲ್ಲ ಇಷ್ಟು ಬೇಗ. ರಸಲ್ ಮೇನಿಯಾ ಮುಗಿದ ಕೂಡಲೇ ಏನೋ ಒಂದು ದೊಡ್ಡ ವಿಚಾರನ ನಮ್ಮ ಜಾನ್ ಸಿನಾ ಅವರು ನಾಳೆ ಮಂಡೇ ನೈಟ್ ರಾ ಅಲ್ಲಿ ಮಾಡ್ತಾರೆ. ಅಥವಾ ನಾನು ಕಮ್ಮಿ ರೆಸ್ಲಿಂಗ್ ನ ಮಾಡ್ತೀನಿ, ಜಾಸ್ತಿ ನನ್ನ ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡೋದಿಲ್ಲ, ಆ ರೀತಿ ಏನಾದರೂ ಒಂದು ರೀತಿ ಟ್ವಿಸ್ಟ್ ಆಗಿ ನಮ್ಮ ಜಾನ್ ಸಿನಾ ಅವರು ನಾಳೆ ಮಂಡೇ ನೈಟ್ ರಾ ಅಲ್ಲಿ ಅನೌನ್ಸ್ ಮಾಡಬಹುದು. ರೆಸ್ಲಿಂಗ್ ನೇ ಹಾಳು ಮಾಡ್ತೀನಿ ಅಂದ್ರೆ ಅದೇನು ಅನೌನ್ಸ್ ಮಾಡ್ತಾರೆ ಅಂತ ಊಹೆ ಮಾಡ್ಕೊಳ್ಳೋದಕ್ಕೂ ಕೂಡ ಆಗ್ತಾ ಇಲ್ಲ. ಅಕ್ಟೋಬರ್ ತಿಂಗಳಲ್ಲಿ ಡಬ್ಲ್ಯೂ ಅವರು ಮತ್ತೊಮ್ಮೆ ಆಸ್ಟ್ರೇಲಿಯಾ ಟ್ರಿಪ್ಪಿಗೆ ಹೋಗ್ತಾ ಇದ್ದಾರೆ. ಅಲ್ಲೂ ಕೂಡ ನಮಗೆ ಮಂಡೇ ನೈಟ್ ರಾ ಹಾಗೆ ಸ್ಮ್ಯಾಕ್ ಡೌನ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅಲ್ಲಿ ನಮಗೆ ಜಾನ್ ಸಿನಾ ಅವರ ಒಂದು ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಯಾಕಂದ್ರೆ ಡಬ್ಲ್ಯೂ ಅವರು ಜಾನ್ ಸಿನಾಸ್ ಲಾಸ್ಟ್ ಎವರ್ ಮ್ಯಾಚ್ ಇನ್ ಆಸ್ಟ್ರೇಲಿಯಾ ಅಂತ ಆ ಶೋಗಳನ್ನ ಅನೌನ್ಸ್ ಮಾಡ್ತಾ ಇದ್ದಾರೆ. ಸೊ ಆಸ್ಟ್ರೇಲಿಯಾದಲ್ಲೂ ಕೂಡ ನಮ್ಮ ಜಾನ್ ಸಿನಾ ಅವರು ರೆಸ್ಸಲ್ ಮಾಡೋದು ಇಲ್ಲಿ ಕನ್ಫರ್ಮ್ ಆಗಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಇದು ಬಿಟ್ಟರೆ ನಮಗೆ ನಾಳೆ ಮಂಡೇ ನೈಟ್ ರಾ ಅಲ್ಲಿ ರಿಯಾ ರಿಪ್ಲಿ, ಲಿವ್ ಮಾರ್ಗನ್ ಹಾಗೆ ಲೈರಾ ವೆಲ್ಕೈರಾ ಅವರು ಕೂಡ ನೋಡೋದಕ್ಕೆ ಸಿಗ್ತಾರೆ. ನಮ್ಮ ನ್ಯೂ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ ಜೇ ಊಸ್ ಅವರು ಕೂಡ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಅವರ ಸೆಲಿಬ್ರೇಷನ್ ನಮಗೆ ನಾಳೆ ಮಂಡೇ ನೈಟ್ ರಾ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ನಾಳೆ ಮಂಡೇ ನೈಟ್ ರಾ ಓಪನ್ ಯಾರು ಮಾಡ್ತಾರೆ ಅಂತ ನೋಡೋದಕ್ಕೆ ನಾನು ಕಾಯ್ತಾ ಇದ್ದೀನಿ. ಜೇ ಊಸ್ ಅವರು ಮಾಡ್ತಾರ ಅಥವಾ ನಮ್ಮ ಜಾನ್ ಸಿನಾ ಅವರು ಮಾಡ್ತಾರ ಅಂತ. ಯಾಕಂದ್ರೆ ಇಬ್ಬರು ಹೊಸ ಚಾಂಪಿಯನ್ಸ್ ಗಳು ನಾಳೆ ಮಂಡೇ ನೈಟ್ ರಾ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಗಂತರ್ ಅವ್ರನ್ನು ಕೂಡ ಡಬ್ಲ್ಯೂ ಅವರು ನಾಳೆ ಮಂಡೇ ನೈಟ್ ರಾ ಗೆ ಅಡ್ವರ್ಟೈಸ್ ಮಾಡ್ತಾ ಇದೆ. ಇಷ್ಟೇ ಅಲ್ಲ ಗೈಸ್, ನಮಗೆ ಸಿಎಂ ಪಂಕ್ ಅವರು ಕೂಡ ನಾಳೆ ಮಂಡೇ ನೈಟ್ ರಾ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಅಂಡ್ ಪಾಲಿಮೆನ್ ಅವರು ಸಿಎಂ ಪಂಕ್ ಅವರ ಮೇಲೆ ಟರ್ನ್ ಆದಾಗ ನಮ್ಮ ಸಿಎಂ ಪಂಕ್ ಅವರ ಮೊದಲ ರಿಯಾಕ್ಷನ್ ಕೂಡ ಹೊರಗಡೆ ಬಂದಿದೆ. ರಸಲ್ ಮೇನಿಯಾ ಮುಗಿದ ಮೇಲೆ ಅವರು ಒಂದು ಇಂಟರ್ವ್ಯೂ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಅವರ ಬಳಿ ಪ್ರಶ್ನೆ ಕೇಳಲಾಗುತ್ತೆ, ರಸಲ್ ಮೇನಿಯಾದಲ್ಲಿ ಪಾಲಿಮೆನ್ ಅವರು ನಿಮಗೆ ಈ ರೀತಿ ಮೋಸ ಮಾಡಿದ್ರು, ಅಂಡ್ ಎಂಟ್ರೆನ್ಸ್ ಅಲ್ಲೆಲ್ಲ ಪಾಲಿಮೆನ್ ಅವರು ನಿಮಗೆ ಕಿಸ್ನು ಕೂಡ ಕೊಟ್ಟಿದ್ರು, ಅದಾದ್ಮೇಲೆ ನಿಮಗೇನೆ ಲೋ ಬ್ಲೋನ ಕನೆಕ್ಟ್ ಮಾಡಿದ್ರು. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ ಕೇಳಿದಾಗ ನಮ್ಮ ಸಿಎಂ ಪಂಕ್ ಅವರು ಹೇಳ್ತಾರೆ, ಏನ್ ಹೇಳ್ಬೇಕು ಅದನ್ನೆಲ್ಲದನ್ನು ಕೂಡ ನಾನು ನಾಳೆ ಮಂಡೇ ನೈಟ್ ರಾ ಅಲ್ಲಿ ಹೇಳ್ತೀನಿ. ಅಂಡ್ ನಾಳೆ ಮಂಡೇ ನೈಟ್ ರಾ ನ ನೀವು ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಅಂಡ್ ರಸಲ್ ಮೇನಿಯಾ ಬಗ್ಗೆ ಮಾತಾಡೋದಾದ್ರೆ ನನ್ನ ಫಸ್ಟ್ ಎವರ್
ರಸಲ್ ಮೇನಿಯಾ ಮೈನ್ ಇವೆಂಟ್, ಬಟ್ ಇದೇ ಲಾಸ್ಟ್ ರಸಲ್ ಮೇನಿಯಾ ಮೈನ್ ಇವೆಂಟ್ ಅಲ್ಲ. ಸೊ ಇನ್ನೂ ಕೂಡ ನಾನು ರಸಲ್ ಮೇನಿಯಾನ ಮೈನ್ ಇವೆಂಟ್ ಮಾಡೇ ಮಾಡ್ತೀನಿ. ಅಂಡ್ ಪಾಲ್ ಹಿಮನ್ ಬಗ್ಗೆ ಹೇಳಬೇಕು ಅಂದ್ರೆ ಹಿಂದೆನೂ ಕೂಡ ನನ್ನ ಹಾಗೆ ಅವನ ನಡುವೆ ಇದೇ ರೀತಿ ಪರಿಸ್ಥಿತಿ ಬಂದಿದೆ. ಅವನು ನನಗೆ ಮೋಸ ಮಾಡಿದ್ದ, ಬಟ್ ಮೋಸ ಮಾಡಿದ್ರೆ ನಾನು ಏನ್ ಮಾಡ್ತೀನಿ ಅನ್ನೋದು ಕೂಡ ಅವನಿಗೆ ಚೆನ್ನಾಗಿ ಗೊತ್ತು. ಸೊ ಅದನ್ನ ನಾನು ಅವನಿಗೆ ಮಾಡೇ ಮಾಡ್ತೀನಿ. ನಾಳೆ ಮಂಡೇ ನೈಟ್ ರಾಗೆ ನಾನು ಬರ್ತೀನಿ, ಅದ್ರ ಬಗ್ಗೆ ಮಾತಾಡ್ತೀನಿ ಅಂತ ನಮ್ಮ CM ಪಂಕ್ ಅವರು ಕೂಡ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಇದಲ್ದಲೆ ನಮಗೆ ನಾಳೆ ಮಂಡೇ ನೈಟ್ ರಾಲಿ NXT ಸೂಪರ್ ಸ್ಟಾರ್ಸ್ ಗಳಿಂದ ಡೆಬ್ಯೂ ಕೂಡ ನೋಡೋದಕ್ಕೆ ಸಿಗಬಹುದು. ಅಂಡ್ ಸೂಪರ್ ಸ್ಟಾರ್ಸ್ ಗಳ ಸರ್ಪ್ರೈಸ್ ರಿಟರ್ನ್ ಕೂಡ ನೋಡೋದಕ್ಕೆ ಸಿಗಬಹುದು. ರೂಸೆವ್ ಬರ್ತಾರೆ ಅಂತ ಅನ್ಕೋತೀನಿ, ಯಾಕಂದ್ರೆ ರಿಪೋರ್ಟ್ಸ್ ಗಳು ಆ ರೀತಿ ಬರ್ತಾ ಇದೆ. ರಸಲ್ ಮೇನಿಯಾಗೆ ಬರ್ತಾರೆ ಅಂತ ರಿಪೋರ್ಟ್ಸ್ ಗಳು ಬರ್ತಾ ಇತ್ತು, ಬಟ್ ಪ್ರಾಬಬ್ಲಿ WWE ಅವರು ನಾಳೆ ಮಂಡೇ ನೈಟ್ ರಾಗೆ ರೂಸೆವ್ ಅವ್ರನ್ನ ಪುಷ್ ಮಾಡಿದ್ರು ಅಂತ ಅನ್ಕೋತೀನಿ. ಯಾಕಂದ್ರೆ ರೂಸೆವ್ ಅವರೇನಾದ್ರೂ ರಸಲ್ ಮೇನಿಯಾದಲ್ಲಿ ರಿಟರ್ನ್ ಆಗಿ ರ್ಯಾಂಡಿ ಆರ್ಟನ್ ಅವರ ಮೇಲೆ ಸೋತಿದ್ದಿದ್ರೆ ಫಸ್ಟ್ ಮ್ಯಾಚ್ ಬಂದ್ ಕೂಡಲೇ ಸೋತ್ರಲ್ಲ ಅಂತ ಅವ್ರ ಮೇಲೆ ಅವರ ಕ್ಯಾರೆಕ್ಟರಿಗೆ ಸಿಕ್ಕಾಪಟ್ಟೆ ಕೆಟ್ಟ ಪ್ರಭಾವ ಬೀರೋದು, ಅದಕ್ಕೋಸ್ಕರ ಅವ್ರನ್ನ ಸೇವ್ ಮಾಡಿದ್ರು ಅಂತ ಅನ್ಕೋತೀನಿ. ನಾಳೆ ಮಂಡೇ ನೈಟ್ ರಾಲಿ ಇವರು ನಮಗೆ ನೋಡೋದಕ್ಕೆ ಸಿಗಬಹುದು. ಏನೇ ಆಗಲಿ ನಾಳೆ ರಾನ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಮಿಸ್ ಮಾಡ್ಕೊಂಡ್ರು ಕೂಡ ನನ್ನ ಚಾನಲ್ ಅಲ್ಲಿ ಆದಷ್ಟು ಬೇಗ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ, ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.